ಶ್ರೀ ಗುರುಭ್ಯೋ ನಮಃ. ಎಲ್ಲ ಆಸ್ತಿಕ ಮಹಾಜನತೆಗೆ ನಮಸ್ಕಾರ. ಆಕಾಶದಲ್ಲಿ ಆಗ್ತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಕೌತುಕ, ಅದು ಗ್ರಹಣ. ಆ ಗ್ರಹಣದ ಪ್ರಭಾವ ಸಮಸ್ತ ಈ ಪ್ರಪಂಚದ ಎಲ್ಲ ಚರಾಚರವಾಗಿರತಕ್ಕಂತಹ ವಸ್ತುಗಳಿಗೂ ಎಲ್ಲ ಜೀವಿ ಜಂತುಗಳಿಗೂ ಇದೆ ಅನ್ನೋದನ್ನು ಈಗ ಸಾಕ್ಷಾತ್ ವಿಜ್ಞಾನವೇ ಒಪ್ಪುವುದರಿಂದ ಅದರ ಬಗ್ಗೆ ಇವತ್ತು ನಾವು ಹೆಚ್ಚು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಪ್ರಭಾವ ಇದೆ ಅನ್ನೋದನ್ನು ನಮ್ಮ ಋಷಿ ಪರಂಪರೆ ಯಾವತ್ತೋ ನಮಗೆ ತಿಳಿಸಿಕೊಟ್ಟಿದೆ ಅನ್ನೋದು ವಿಶೇಷ. ಇಡೀ ನಮ್ಮ ತ್ರಿಸ್ಕಂಧಾತ್ಮಕವಾದಂಥ ಜ್ಯೋತಿಷ್ಶಾಸ್ತ್ರದಲ್ಲಿ ಅತ್ಯಂತ ಪ್ರಧಾನವಾದಂತಹ ಸಿದ್ಧಾಂತ ವಿಭಾಗದಲ್ಲಿ ಈ ಬರುವಂತಹ ಈ ಗ್ರಹಣಾಧಿಕಾರದ ಒಂದು ವಿಷಯದಲ್ಲಿ ಪ್ರಕರಣದಲ್ಲಿ ಈ ಗ್ರಹಣವನ್ನು ಸಾಧಿಸುವಂಥ ಒಂದು ವ್ಯವಸ್ಥೆಯನ್ನು ಹೇಳಿದ್ದಾರೆ. ಎಲ್ಲ ಅಮಾವಾಸ್ಯೆಗೂ ಎಲ್ಲ ಹುಣ್ಣಿಮೆಗೂ ಗ್ರಹಣ ಆಗುವುದಿಲ್ಲ. ಗ್ರಹಣದ ಸಂಭವನೀಯತೆಯನ್ನು ಮೊದಲಾಗಿ ನಾವು ಗಣಿತದಿಂದ ತಿಳಿದು ಗ್ರಹಣವು ಸಂಭವಿಸುವ ಸಾಧ್ಯತೆ ಇದೆ ಎನ್ನುವ ಲೆಕ್ಕಾಚಾರದಿಂದ ಮುಂದುವರೆದಂಥ ಭಾಗವಾಗಿ ಸ್ಪಷ್ಟವಾಗಿ ಗ್ರಹಣ ಇದೆ ಎನ್ನುವ ನಿರ್ಣಯಕ್ಕೆ ಬರಲಿಕ್ಕೆ ಬೇಕಾದಂಥ ಗ್ರಹಣದ ಆನಯನ ಪದ್ಧತಿಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಖಗ್ರಾಸವಾಗಿರ್ತಕ್ಕಂಥ ಒಂದು ಚಂದ್ರಗ್ರಹಣ ಅದು ಕಾಣುವಂಥದ್ದು ಮಾತ್ರ ನಮಗೆ ಕೇವಲ 7 ನಿಮಿಷ, ಅಂದರೆ ಸೂರ್ಯಾಸ್ತದ ನಂತರ ಕೇವಲ 7 ನಿಮಿಷ ಮಾತ್ರ ಕಾಣುವಂಥ ಒಂದು ಗ್ರಹಣ ಇದು ನಿಜವಾಗಿ ಖಗ್ರಾಸವಾಗಿರ್ತಕ್ಕಂಥ ಗ್ರಹಣವೇ. ಅಂದರೆ 100ರಲ್ಲಿ 115 ಭಾಗ ಖಗ್ರಾಸ ಆಗುವಂಥ ಗ್ರಹಣ. ಅಂದರೆ ಚಂದ್ರನು ಪೂರ್ತಿ ಗ್ರಾಸ ಆಗಿ ಮತ್ತೆ 15 ಭಾಗ ಆಕಾಶದಲ್ಲೂ ಗ್ರಾಸ ಆಗುವಂಥದ್ದನ್ನು ಖಗ್ರಾಸ ಗ್ರಹಣ ಅಂತ ಹೇಳ್ತೇವೆ. ಅಂತಹ ಈ ಗ್ರಹಣ ನಮಗೆ ಗೋಚರಿಸುವುದು ಸೂರ್ಯಾಸ್ತ ಆದಮೇಲೆ 7 ನಿಮಿಷ ಮಾತ್ರ ಅಂತ ಅರ್ಥ. ಅಂದರೆ ಅದರ ಹಿಂದೆ ಗ್ರಹಣ ಇರಲಿಲ್ಲ ಅಂತ ಅರ್ಥ ಅಲ್ಲ, ಗ್ರಹಣ ಇದ್ದೇ ಇದೆ, ಕಾಣುವುದು ನಮಗೆ 7 ನಿಮಿಷ ಅಂತ ಅರ್ಥ. ಶಾಸ್ತ್ರದಲ್ಲಿ ಅರ್ಧ ನಿಮಿಷ ಗ್ರಹಣ ಕಂಡರೂ ಕೂಡ ಸಂಪೂರ್ಣ ಗ್ರಹಣವು ಆಚರಣೀಯವಾದದ್ದೇ ಅಂತ ಹೇಳಿದ್ದಾರೆ. ಯಾವ ಗ್ರಹಣವನ್ನು ಆಚರಿಸಬಾರದು ಅಂತ ಕೇಳಿದರೆ ಅನಾದೇಶ ಗ್ರಹಣ ಅಂತ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಇಂದೋರ್ಭಾಗ ಷೋಡಶ ಖಂಡಿತೋಪಿ, ಅಂದರೆ ಚಂದ್ರನ 16ನೇ ಒಂದು ಗ್ರಹಣವು ಸೂರ್ಯನ 12ನೇ ಒಂದು ಗ್ರಹಣ, ಅಂದರೆ 16 ಚಂದ್ರ ಅಂತ ಇಟ್ಕೊಂಡ್ರೆ 16ನೇ ಒಂದು ಗ್ರಹಣ, ಸೂರ್ಯನನ್ನು 12 ಅಂತ ಇಟ್ಕೊಂಡ್ರೆ 12ನೇ ಒಂದು ಅಂಶ ಗ್ರಹಣ ಎಲ್ಲರೂ ಬಂದರೆ ಅದು ಅನಾದೇಶ, ಅದನ್ನು ಆಚರಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು 1 ನಿಮಿಷ ಅರ್ಧ ನಿಮಿಷ ನಮಗೆ ಕಾಣುವಂಥ ಗ್ರಹಣ ಯಾವುದೇ ಇದ್ದರೂ ಕೂಡ ಸಮಗ್ರ ಗ್ರಹಣವು ಆಚರಣೀಯ ಅಂತ ಹೇಳಿದ್ದಾರೆ. ಹಾಗಾಗಿ ಗ್ರಹಣ 3:20ಕ್ಕೆ ಸ್ಪರ್ಶ ಆಗುತ್ತೆ, 6:47ಕ್ಕೆ ಮೋಕ್ಷ ಆಗುತ್ತೆ. ಇಡೀ ಗ್ರಹಣದ ಕಾಲ 3 ಗಂಟೆ 27 ನಿಮಿಷ, ಅದರಲ್ಲಿ ದೃಶ್ಯ ಪುಣ್ಯ ಕಾಲ ಕೇವಲ 7 ನಿಮಿಷ. ಅಂದರೆ ಇಡೀ ಗ್ರಹಣದ ಸಮಯವೂ ಆಚರಣೀಯವೇ, ಅದರಲ್ಲಿ ವಿಶೇಷ ಪುಣ್ಯವನ್ನು ಕೊಡ್ತಕ್ಕಂಥ ದೃಶ್ಯ ಪುಣ್ಯಕಾಲ ಅನ್ನೋದು ಆ 7 ನಿಮಿಷ, ಸೂರ್ಯಾಸ್ತದ ನಂತರ ಬರತಕ್ಕಂಥ 6:40ರಿಂದ 6:47 ಕಾಲ ಅನ್ನೋದು ವಿಶೇಷ ಪುಣ್ಯಕಾಲ ಅಂತ ಅರ್ಥ. ಹಾಗಾಗಿ ಒಂದು ಕಾಲದಲ್ಲಿ ಗ್ರಹಣಗಳನ್ನೆಲ್ಲ ತುಂಬ ಸ್ವಾಗತ ಮಾಡ್ತಿದ್ರು. ಯಾಕಂದರೆ ಒಂದಿಷ್ಟು ಅನುಷ್ಠಾನ ಮಾಡಬಹುದು, ಎಲ್ಲ ಇರುವುದು ಕೂಡ ಮನಸ್ಸಿನ ಉನ್ನತಿಗಾಗಿ. ಹಾಗಾಗಿ ಇಂಥ ಗ್ರಹಣಾದಿಗಳಲ್ಲಿ ನಾವು ದೇವರ ನಾಮಸ್ಮರಣೆ ಮಾಡುವಂಥದ್ದು, ಸ್ನಾನ ದಾನ ಜಪ ಹೋಮಾದಿಗಳಿಂದ ನಮ್ಮ ಒಂದು ಆತ್ಮಬಲವನ್ನು ಹಿಗ್ಗಿಸ್ಕೊಳ್ತಕ್ಕಂಥದ್ದು, ಇಂಥದ್ದಕ್ಕೆಲ್ಲ ತುಂಬ ಸ್ವಾಗತ ಮಾಡ್ತಿದ್ರು. ಆದರೆ ಈಗ ಗ್ರಹಣಗಳು ಬಂದರೆ ಅದು ಆಚರಣೆ ಮಾಡಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ಗೊಂದಲಗಳು ಸುಮ್ಮನೆ ಈಗ ಹಬ್ತಾ ಉಂಟು. ಈ ಗ್ರಹಣ ಆಚರಣೀಯವೇ, ಇದರಲ್ಲಿ ಯಾವ ಸಂಶಯ ಇಲ್ಲ. ಋಷಿಗಳ ವಾಕ್ಯದಂತೆ ಸರ್ವಂ ಗಂಗಾ ಸಮಂ ತೋಯಂ, ಗ್ರಹಣ ಕಾಲದಲ್ಲಿ ಎಲ್ಲ ನೀರು ಗಂಗೆಗೆ ಸಮಾನ, ಸರ್ವೇ ಬ್ರಹ್ಮ ಸಮಾದ್ವಿಜಾಹ, ಎಲ್ಲ ಬ್ರಾಹ್ಮಣರು ಕೂಡ ಬ್ರಹ್ಮನಿಗೆ ಸಮಾನರು, ಸರ್ವಂ ಭೂಮಿ ಸಮಂ ದಾನಂ, ಎಲ್ಲ ದಾನವೂ ಕೂಡ ಭೂದಾನಕ್ಕೆ ಸರಿಯಾದಂಥ ದಾನ. ಯಾವಾಗ ರಾಹುಗ್ರಸ್ತೆ ನಿಶಾಕರೆ, ಚಂದ್ರ ಅಥವಾ ಸೂರ್ಯನ ಗ್ರಹಣ ಕಾಲದಲ್ಲಿ ಮಾಡುವಂಥ ಕರ್ಮಕ್ಕೆ ಅನಂತವಾಗಿರ್ತಕ್ಕಂಥ ಫಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಗ್ರಹಣ 3 ಯಾಮದ ಮುಂಚೆ, ಅಂದರೆ ಬೆಳಿಗ್ಗೆ 6:20ರಿಂದ ಭೋಜನಾದಿಗಳು ನಿಷಿದ್ಧ, ಗ್ರಹಣದ ಮೋಕ್ಷ ಪರ್ಯಂತ. ಇದು ಯಾರಿಗೆ? ಮಕ್ಕಳಿಗೆ, ವಯಸ್ಸಾದವರಿಗೆ, ರೋಗಿಗಳಿಗೆ ಹೊರತುಪಡಿಸಿ ಉಳಿದವರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಬಾಲ ವೃದ್ಧ ರೋಗಿಗಳನ್ನು ಹೊರತುಪಡಿಸಿ ಅಂತ ಹಾಕ್ತೇವೆ ಪಂಚಾಂಗದಲ್ಲಿ. ಹಾಗಾಗಿ ಬೆಳಿಗ್ಗೆ 6:20ರಿಂದ ಯಾವುದೇ ರೀತಿಯ ಭೋಜನಾದಿಗಳಿಲ್ಲ. ಗ್ರಹಣ ಮೋಕ್ಷ ಆದ ನಂತರ ಭೋಜನಾದಿಗಳು ಮಾಡಲಿಕ್ಕೆ ಅವಕಾಶ. ಅಂದು ಶ್ರಾದ್ದ ಮಾಡಲಿಕ್ಕಿಲ್ಲ. ಅಂದು ಬರುವಂಥ ಶ್ರಾದ್ದವನ್ನು ಅಂದು ಉಪವಾಸ ಇದ್ದು ಮಾರನೇ ದಿನ ಮಾಡಬೇಕು.
ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಖಗ್ರಾಸ ಚಂದ್ರಗ್ರಹಣವನ್ನು ಎಲ್ಲರೂ ವಿಶೇಷವಾಗಿ ಆಚರಿಸಿ ಶ್ರೇಯೋಭಾಜನರಾಗಬೇಕಂತ ಈ ಮೂಲಕ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶ್ರೀ ಶಿವಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.